ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ಫಾರಿನಲ್ಲೋ ದುಬೈಯಲ್ಲೋ ಎಲ್ಲೋ ಒಂದು ಕಡೆ ಸೆಟಲ್ ಆಗಬೇಕು. ಬೆಂಗಳೂರಲ್ಲೋ ಫಾರಿನಲ್ಲೋ ಎಲ್ಲಾದರೂ ಒಟ್ಟು ನನ್ನ ಮಕ್ಕಳು ಎತ್ತರಕ್ಕೆ ಬೆಳಿಬೇಕು, ಚೆನ್ನಾಗಿರಬೇಕು, ದುಡ್ಡು ಕಾಸು ಅವ್ರ ಕೈಲಿ ತುಂಬ ಚೆನ್ನಾಗಿ ಓಡಾಡಬೇಕು. ಒಂದು ಒಳ್ಳೆ ಹುಡುಗಿ ನೋಡಬೇಕು, ಹುಡುಗನಿಗೆ ಒಂದು ಒಳ್ಳೆ ಹುಡುಗಿ ನೋಡಬೇಕು, ಹುಡುಗಿಗೆ ಒಂದು ಒಳ್ಳೆ ಹುಡುಗನ ನೋಡಬೇಕು, ಮದುವೆ ಮಾಡಬೇಕು, ಅವ್ರ ಜೀವನನ ಸೆಟ್ಲ್ ಮಾಡಬೇಕು ಅನ್ನುವಂತಹ ಭರದಲ್ಲಿ ಎಷ್ಟೋ ತಂದೆ ತಾಯಿಗಳು ನಾವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀವಿ, ನಮ್ಮ ಬದುಕೇನು ಅಂತ ತಂದೆ ತಾಯಿಗಳು ಯೋಚನೆ ಮಾಡಲ್ಲ. ಮಕ್ಕಳನ್ನ ಪ್ರೀತಿಸುವಂತಹ ಭರದಲ್ಲಿ ಮಕ್ಕಳು ಚೆನ್ನಾಗಿರಬೇಕು ಅನ್ಕೊತಾರೆ. ಮಗ ಬೆಂಗಳೂರಲ್ಲಿ, ಮಗಳು ದುಬೈಯಲ್ಲಿ ಕೊಳೆತು ಹುಳ ಹಿಡಿದ ಪತಿಯ ಶವದೊಂದಿಗೆ 10 ದಿನ ಕಳೆದ ಪತ್ನಿ. ನೋಡಿರ್ತೀರಾ ಅಂತ ಅನ್ಸುತ್ತೆ ಒಂದಷ್ಟು ಕಡೆಗಳಲ್ಲಿ. ಈ ಒಂದು ವಿಷಯ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಚೆನ್ನಾಗಿ ಓದಿಸ್ಬೇಕು ಅಂತ ಭರದಲ್ಲಿ ಮಗ ಆರಾಮಾಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ, ಮಗಳು ದುಬೈಯಲ್ಲಿ ಸೆಟ್ಲ್ ಆಗಿದ್ದಾರೆ, ಗಂಡ ಸತ್ತೋಗಿದ್ದಾರೆ. ಆ ಹೆಣದ ಜೊತೆಗೆ 10 ದಿನಗಳ ಕಾಲ ಪತ್ನಿ ಕಾಲ ಕಳೆದಿದ್ದಾರೆ. ನೀವು ಕೇಳಬಹುದು, ಯಾಕೆ ಹೇಳ್ಬೋದಾಗಿತ್ತಲ್ಲ ಅವ್ರು ಸತ್ತೋಗಿದ್ದಾರೆ ಅಂತ, ಮಕ್ಳಿಗೆ ಕಾಲ್ ಮಾಡಿ ಹೇಳ್ಬೋದಾಗಿತ್ತಲ್ಲ, ಅಕ್ಕಪಕ್ಕದ ಮನೆಯವ್ರಿಗೆ ಹೇಳ್ಬೋದಾಗಿತ್ತಲ್ಲ. ಇದು ವಿಷಯ. ಅವರು ಮಾನಸಿಕ ಅಸ್ವಸ್ಥೆ. ಅವ್ರಿಗೆ ಗೊತ್ತಾಗಿಲ್ಲ ತನ್ನ ಗಂಡ ತೀರ್ಕೊಂಡಿದ್ದಾರೆ ಅಂತ. ಆ ಮಡದಿಗೆ ಗೊತ್ತಾಗಿಲ್ಲ. ದೇಹ ಕಂಪ್ಲೀಟಾಗಿ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ, ಹುಳುಗಳು ಓಡಾಡೋದಕ್ಕೆ ಶುರುವಾಗಿದೆ. ಆದರೂ ಕೂಡ ಆ ಒಂದು ತಾಯಿಗೆ ಗೊತ್ತಾಗಿಲ್ಲ ನನ್ನ ಪತಿ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ನಡೆದಿರೋದು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರದಲ್ಲಿ ಈ ಒಂದು ಘಟನೆ ನಡೆದಿರೋದು. ಈ ಹುಷಾರಿಲ್ಲದೆ ಕಾಯಿಲೆ ಬಿದ್ದಿದ್ದರಿಂದ ಮಲಗಿರ್ತಾರೆ, ಯಾವಾಗಲೂ ಬೆಡ್ ರೆಸ್ಟಲ್ಲೇ ಇರ್ತಾರೆ. ಸೊ ಅವ್ರನ್ನ ನೋಡ್ಕೊಳ್ತಿದ್ರು, ಅವ್ರ ಪತ್ನಿ ನೋಡ್ಕೊಳ್ತಾ ಇದ್ರು. 77 ವರ್ಷದ ಸಿರಿಲ್ ಮೊನೀಸ್ ಅಂತ ಹೇಳ್ಬಿಟ್ಟು ಅವರ ಹೆಸರು. ಈ ವಯೋಸಹಜ ಏಜ್ ಆಗ್ತಾ ಮಂಡಿ ನೋವು, ತಲೆನೋವು, ಎದೆ ನೋವು, ಒಂದಷ್ಟು ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೆ. ಅದೇ ರೀತಿಯಾಗಿ ಅನಾರೋಗ್ಯದಿಂದನೇ ಬಳಲ್ತಾ ಇದ್ರು. ಹುಷಾರಿಲ್ಲದಲೇ ಮಲಗಿ ಅಲ್ಲೇ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆದರೆ ಪತ್ನಿ ಮಾನಸಿಕ ಅಸ್ವಸ್ಥೆ ಆಗಿದ್ದರಿಂದ ಅವರು ಗಂಡ ಸತ್ತೋಗಿದ್ದಾರೆ ಅನ್ನೋ ಪರಿಜ್ಞಾನ ಕೂಡ ಅವ್ರಿಗೆ ಬಂದಿಲ್ಲ ಪಾಪ. ಸೊ ಆ ನಂತರ ಅವ್ರ ಗಂಡ ಮಲಗಿದ್ದಾರೆ, ನಿದ್ರೆ ಮಾಡ್ತಿದ್ದಾರೆ. ಇದೇ ರೀತಿಯಾಗಿ ಯೋಚನೆ ಮಾಡಿಕೊಂಡು ಓಕೆ ಅವ್ರು ಮಲ್ಕೊಂಡಿರಲಿ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಅಂತ ಥಿಂಕ್ ಮಾಡ್ತಾ 10 ದಿನಗಳ ಕಾಲ ಕಳೆದಿದ್ದಾರೆ. ಈ ಮಗ ಫೋನ್ ಮಾಡಿದಾಗೆಲ್ಲ ಸುಳ್ಳು ಹೇಳ್ತಿದ್ರಂತೆ. ಈ ಒಂದು ತಾಯಿ ಅಪ್ಪ ಮಲಗಿದ್ದಾರೆ ಅಂತ ಹೇಳ್ತಿದ್ರಂತೆ. ಈ ಮಗ ಈ ಮೃತ ಮೋನಿಸ್ ಅವರ ಮಗ ಬೆಂಗಳೂರಿನ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರೆ, ಮಗಳು ದುಬೈನಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಈ ಮಗ ಡೈಲಿ ಅಮ್ಮನಿಗೆ ಕಾಲ್ ಮಾಡಿಬಿಟ್ಟು ಅಪ್ಪನ ಆರೋಗ್ಯದ ಬಗ್ಗೆ ವಿಚಾರಿಸ್ತಿದ್ರಂತೆ. ಆದರೆ ಈ ಮಾನಸಿಕ ಅಸ್ವಸ್ಥ ತಾಯಿ ಮಾತ್ರ ಅಪ್ಪ ಚೆನ್ನಾಗಿದ್ದಾರೆ, ಅವರು ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಇದ್ರಂತೆ 10 ದಿನಗಳಿಂದನೂ ಕೂಡ. ಇದರಿಂದ ಈಗ ಯಾರಿಗಾರು ಹುಷಾರಿಲ್ಲ ಮಲಗಿದ್ದಾರೆ ಅಂತಂದಾಗ ನಾರ್ಮಲಾಗಿ ಏನು ಅನ್ಕೊಂಡ್ರೆ, ಓಕೆ ಮಲಗಿರಬೇಕು ಬಿಡು, ಅವ್ರು ಮಲ್ಕೊಳ್ಳಿ, ಮತ್ತೆ ಯಾಕೆ ನಾವು ಡಿಸ್ಟರ್ಬ್ ಮಾಡೋದು ಅಂತ ಎಲ್ಲರೂ ಅಂದ್ಕೊಳ್ಳೋದು ಸರ್ವೇ ಸಾಮಾನ್ಯ. ಸೊ ಮಗನೂ ಕೂಡ ಏನು ಅಂದ್ಕೊಂಡಿದ್ದಾರೆ, ಅಮ್ಮನ ಹೇಳ್ತಿದ್ದಾರಲ್ಲ ಅಪ್ಪಂಗೆ ಹುಷಾರಿಲ್ಲ ಮಲಗಿದ್ದಾರೆ ಅಂತ, ಓಕೆ ಮಲ್ಕೊಳ್ಳಿ ಬಿಡು ಅಂತ ಅಮ್ಮನ ಹತ್ರ ಮಾತಾಡ್ಕೊಂಡು ಸುಮ್ಮನಾಗಿದ್ದಾರೆ. ಸೊ ಈ ಎಷ್ಟು ದಿನ ಅಂತ ಹೆಣ ತಡ್ಕೊಂಡಿರುತ್ತೆ? 2-3 ಡೇಸಲ್ಲೇ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. 10 ದಿನಗಳಾಗಿದೆ ಈ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. ಸೊ ಅಕ್ಕಪಕ್ಕದವರೆಲ್ಲ ಏನು ಮಾಡ್ಬಿಟ್ಟಿದ್ದಾರೆ, ಸ್ಮೆಲ್ ಬರ್ತಿದೆಯಲ್ಲ ಏನು ಇಷ್ಟೊಂದು ಕೆಟ್ಟದಾಗಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೆ ಕಾಲ್ ಮಾಡಿದ್ದಾರೆ, ಮನೆಗೆ ಬಂದಿದ್ದಾರೆ. ಆಗ ನೋಡಿದ್ರೆ ಈ ಒಂದು ಭೀಕರ ದೃಶ್ಯ ಕಾಣಿಸಿದೆ. ಸತ್ತು ಹೋಗಿದ್ದಾರೆ ಪತಿ, 10 ದಿನಗಳಾಗಿದೆ. ಬಾಡಿಲಿ ಕಂಪ್ಲೀಟಾಗಿ ಹುಳುಗಳು ಬರೋದಕ್ಕೆ ಶುರುವಾಗಿದೆ, ಕಂಪ್ಲೀಟಾಗಿ ಸ್ಮೆಲ್ ಬರೋದಕ್ಕೆ ಶುರುವಾಗಿದೆ. ಯಾರಿಗೂ ಕೂಡ ಗೊತ್ತಿಲ್ಲ. ಅಕ್ಕಪಕ್ಕದ ಮನೆಯವರು ಪೊಲೀಸಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ನನಗೆ ನನ್ನ ಗಂಡ ಬೇಕು, ಅವ್ರನ್ನ ಎಲ್ಲೂ ಕೂಡ ಕರ್ಕೊಂಡು ಹೋಗಬೇಡಿ ಅಂತ ಹೇಳ್ಬಿಟ್ಟು ಆ ಶವನ ಮುಟ್ಟೋದಕ್ಕೆ ಬಿಡ್ತಾ ಇಲ್ಲ ಆ ಒಂದು ಪತ್ನಿ. ನನ್ನ ಗಂಡ ಬೇಕು ನನಗೆ, ನೀವು ಯಾಕೆ ನನ್ನ ಗಂಡನನ್ನು ಕರ್ಕೊಂಡು ಹೋಗ್ತಿದ್ದೀರಾ, ಎಲ್ಲೂ ಕರ್ಕೊಂಡು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಹಠ ಹಿಡ್ಕೊಂಡು ಕೂತಿದ್ರು. ಆನಂತರ ನನ್ನ ಪತಿ ಆರಾಮಾಗಿದ್ದಾರೆ, ಅವ್ರಿಗೇನೂ ಆಗಿಲ್ಲ, ಅವ್ರು ಆರಾಮಾಗಿದ್ದಾರೆ, ಮಲ್ಕೊಂಡಿದ್ದಾರೆ, ಅವ್ರನ್ನ ಎಲ್ಲೂ ಕರ್ಕೊಂಡು ಹೋಗಬೇಡಿ ನೀವು ಅಂತ ಎಲ್ಲರ ಹತ್ರ ಜಗಳ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಆನಂತರ ಈ ಒಂದು ಸ್ಮೆಲ್ಲಿಂದ ಅಕ್ಕಪಕ್ಕದ ಮನೆಯವರು ಕೂಡ ಹತ್ತಿರ ಬರೋದಕ್ಕೆ ಹೆದರ್ಕೊಂಡಿದ್ದಾರೆ. ಅದು ಕೊಳೆತು ಹುಳು ಹಿಡಿದು ಕೆಟ್ಟು ವಾಸನೆ ಬರ್ತಿತ್ತು ಆ ಒಂದು ಬಾಡಿ. ಒಂದಷ್ಟು ಜನ ಮುಟ್ಟೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನಾದರು. ಆನಂತರ ಈ ಆರಿಫ್ ಅಂತನ್ನೋರು ಸಮಾಜ ಸೇವಕ ಆರಿಫ್ ಅಂತನ್ನೋರು ಮುಂದೆ ಬಂದುಬಿಟ್ಟು ಈ ಒಂದು ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಕೊನೆ ಬಾರಿಗೆ ಅಪ್ಪನ ಮುಖ ಮಕ್ಕಳು ಕೂಡ ನೋಡೋಕ್ಕಾಗಲಿಲ್ಲ. 15 ದಿನಗಳ ಹಿಂದೆ ಅಷ್ಟೇ
ಮಕ್ಕಳು ಮನೆಗೆ ಬಂದು ಹೋಗಿದ್ರು. ಈ ಅಪ್ಪ ಅಮ್ಮನ ಬಗ್ಗೆ ಯಾವಾಗ್ಲೂ ಯೋಗಕ್ಷೇಮ ಕೇಳೋದಕ್ಕೆ ಅಮ್ಮನಿಗೆ ಕಾಲ್ ಮಾಡಿ ಚೆನ್ನಾಗಿದ್ದಾರೆ, ಅಪ್ಪ ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ದೀರಾ ಅಂತಲೇ ಕೇಳ್ತಾಯಿದ್ರು. ಅಲ್ಲಿಂದ ಕಾಲ್ ಮಾಡಿ ಚೆನ್ನಾಗಿದ್ದಾರೆ ಅಂತಂದಾಗ ಚೆನ್ನಾಗಿದ್ದಾರೆ, ಅಪ್ಪ ಚೆನ್ನಾಗಿದ್ದಾರೆ, ಅಪ್ಪ ಮಲ್ಕೊಂಡಿದ್ದಾರೆ ಅಂತಲೇ ಹೇಳ್ತಾಯಿದ್ರು. ಸೊ ಈಗ ಅಪ್ಪನ ಸಾವಿನ ಸುದ್ದಿ ಕೇಳಿ ಓಡಿ ಬರೋ ಅಷ್ಟರೊಳಗಡೆ ಅಪ್ಪನ ಶವ ಕಂಪ್ಲೀಟಾಗಿ ಕೊಳೆತು ಹೋಗಿದೆ. ಈಗ ಅಪ್ಪನ ಮುಖ ನೋಡೋದಕ್ಕೆ ಆ ಮಕ್ಕಳಿಗೆ ಆ ಭಾಗ್ಯನೂ ಕೂಡ ಇಲ್ಲ. ಕೊನೆ ಬಾರಿ ಅಪ್ಪನ ಮುಖ ನೋಡ್ಕೊಳ್ಳೋದಕ್ಕೂ ಕೂಡ ಆಗಲಿಲ್ಲ. ಕೊನೆಯದಾಗಿ ಬಣ್ಕಲ್ ಕ್ರೈಸ್ತ್ ಸ್ಮಶಾನದಲ್ಲಿ ಈ ಮೋನಿಸ್ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಸೊ ಹಣ, ಆಸ್ತಿ, ಅಂತಸ್ತು ಏನಿದ್ರೇನು ಜೊತೆಲಿದ್ದವರಿಗೆ ಕೊನೆ ಟೈಮಲ್ಲಿ ಮುಖ ನೋಡೋದಕ್ಕಾಗಲಿಲ್ಲ. ಇದಿಷ್ಟು ಓವರಾಲ್ ಸ್ಟೋರಿ. ತಮಗೆ ಈ ಸ್ಟೋರಿಯನ್ನು ಕೇಳಿ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಟ್ ಲಿಟ್ರಲಿ ಪೇರೆಂಟ್ಸು ಮಕ್ಕಳು ಓದಬೇಕು, ಚೆನ್ನಾಗಿರಬೇಕು, ಬೇರೆ ದೇಶಗಳಿಗೆ ಹೋಗಿ ಸೆಟಲ್ ಆಗಬೇಕು, ದುಡಿಬೇಕು, ಓಕೆ ಕರೆಕ್ಟ್ ತಪ್ಪಲ್ಲ. ಬಟ್ ಆದಷ್ಟು ಮಕ್ಕಳು ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಯಾವುದಾದ್ರೂ ಒಂದು ಒಳ್ಳೆ ಪೊಸಿಷನಿಗೆ ಹೋಗ್ತಿದ್ದಂಗೆ ಮೇ ಬಿ ತಾಯಿ ಅಸ್ವಸ್ಥೆ, ತಂದೆ ಹಾಸಿಗೆ ಹಿಡ್ದಿದ್ದಾರೆ ಅಂತಂದಾಗ ಎಂಥ ಮಕ್ಕಳಾದ್ರೂ ತಂದೆ ತಾಯಿನ ಅವ್ರ ಹತ್ರ ಇಟ್ಕೋಬೇಕು, ಇಲ್ಲಾಂತಂದರೆ ಯಾರನ್ನಾರು ಒಬ್ಬರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಬಿಟ್ಟರೆ ಆಗ್ತಾಯಿತ್ತು. ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಆ ಮನೆ ಜವಾಬ್ದಾರಿ ಅಥವಾ ಮನೇಲಿ ನೋಡ್ಕೊಳ್ಳೋ ಯಾರಾದರೂ ಒಬ್ರು ಇದ್ದಿದ್ರೆ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿರೋರು ಮಕ್ಕಳಿಗೆ ಕೊನೆ ಕ್ಷಣದಲ್ಲಿ ತಂದೆ ಮುಖವನ್ನಾದರೂ ನೋಡ್ಬೋದಾಗಿತ್ತು. ಈಗ ಕೊಳುತು ವಾಸನೆ ಬಂದು ಹುಳುಗಳು ಹಿಡಿದಿದೆ. ಈಗ ದೇಹವನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಕೊನೆ ಬಾರಿ ಹಣ, ಆಸ್ತಿ, ಅಂತಸ್ತು ಎಲ್ಲ ಇದ್ದು ಮಕ್ಕಳು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದರೂ ಕೂಡ ತನ್ನ ಮಕ್ಕಳು ಕೊನೆಯ ಬಾರಿ ತಂದೆಯ ಮುಖವನ್ನು ನೋಡಲಿಕ್ಕಾಗಲಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.